ನಾನು ಇವತ್ತು ಏರ್ಪೋರ್ಟ್ ಬಂದಂತ ಸಂದರ್ಭದಲ್ಲಿ ಪತ್ರಕರ್ತ ಪ್ರಶ್ನೆ ಕೇಳ್ತಾ ಇದ್ರು. ನಾವು ಧರ್ಮಗುರುಗಳು ಶಾಸ್ತ್ರ ಹೇಳುವಂತ ಸಂದರ್ಭದ ಕೈಯಲ್ಲಿ ವಚನ ಸಾಹಿತ್ಯ ಹಿಡ್ಕೊಂಡು ಧರ್ಮ ಪ್ರಸಾರ ಮಾಡ್ತೀವಿ. ಸನ್ಮಾನ ಪ್ರಧಾನಮಂತ್ರಿಗಳು ದೇಶ ನಡೆಸಲಿಕ್ಕೆ ಧರ್ಮಗಳು ರಕ್ಷಣೆ ಬರಬೇಕು ಅಂತಂದ್ರೆ ಧರ್ಮ ರಕ್ಷಣೆಗೋಸ್ಕರ ಯುದ್ಧಕ್ಕೆ ಬರ್ಲಿಕ್ಕೆ ಸಿದ್ಧರಿದ್ದೀವಿ ಎನ್ನುವಂತ ಮಾತನ್ನು ಇವತ್ತು ನಾನು ಮಾಧ್ಯಮಗೋಷ್ಠಿ ಹೇಳಿದೀವಿ. ಹಾಗಾಗಿ ಮೊದಲು ರಾಷ್ಟ್ರ ಧರ್ಮ ಉಳಿಬೇಕಾಗಿದೆ. ರಾಷ್ಟ್ರ ಧರ್ಮ ಉಳಿಲಿಕ್ಕೋಸ್ಕರವಾಗಿ ಪ್ರತಿಯೊಬ್ಬ ಯುವಕರು ಸಹ ನಮ್ಮ ಸೈನಿಕರಿಗೆ ಶಕ್ತಿಯನ್ನು ಕೊಡುವಂತ ಕೆಲಸವನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡೋಣ. ಅದನ್ನೇ ಬಸವ ಹೇಳ್ತಕ್ಕಂಥದ್ದು. ಬಸವಣ್ಣವರು ಕಲ್ಯಾಣದ ಪ್ರಧಾನಮಂತ್ರಿಯಾಗಿ ರಾಷ್ಟ್ರವನ್ನು ಕಟ್ಟಿದ್ರು, ಅನುಭವ ಮಂಟಪದ ಒಡೆಯರಾಗಿ ಧರ್ಮವನ್ನು ಕಟ್ಟಿದ್ರು. ಹಾಗಾಗಿ ನಾವು ರಾಷ್ಟ್ರವನ್ನು ಕಟ್ಟಲಿಕ್ಕೂ ಸನ್ನದ್ಧರಾಗೋಣ, ಧರ್ಮವನ್ನು ಕಟ್ಟಲಿಕ್ಕೂ ಸನ್ನದ್ಧರಾಗೋಣ. ಅಂತಹ ಒಂದು ಇಡೀ ಒಂದು ಸಮಾಜ ಹೆಂಗಿರ್ಬೇಕು ಅಂತ ಇಡೀ ದೇಶದಲ್ಲಿ ಮೊದಲ ಬಾರಿ ತೋರಿಸ್ಕೊಟ್ಟಂತ ಬಸವಣ್ಣವರು. ಆ ಹಿನ್ನೆಲೆ ಒಳಗೆ ಪ್ರಥಮ ಪಾರ್ಲಿಮೆಂಟ್ ಕಟ್ಟಿರ್ತಕ್ಕಂಥ ಬಸವಣ್ಣವರ ಕೀರ್ತಿ ಇವತ್ತು ಮುಗಿಲೆತ್ತರಕ್ಕೆ ಬೆಳೆದಿದೆ. ಬಹುತೇಕ ನಮ್ಮ ಯತ್ನಾಳಗೌಡರು ಸಹ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಬಸವಣ್ಣವರು ಯಾವ ರೀತಿಯಾಗಿ ರಾಷ್ಟ್ರವನ್ನು ಮತ್ತು ಧರ್ಮವನ್ನು ಕಟ್ಟುವಂತ ಕೆಲಸ ಮಾಡಿದರೆ ಅದೇ ಪರಂಪರೆಯಲ್ಲಿ ಅವರು ರಾಷ್ಟ್ರ ಮೊದಲು ಧರ್ಮ ನಂತರ ಅಂತ ತಿಳ್ಕೊಂಡು ರಾಷ್ಟ್ರ ಮತ್ತು ಧರ್ಮವನ್ನ ಕೂಡಿ ಕಟ್ಟುವಂತ ಕೆಲಸವನ್ನು ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ಆ ಹಿನ್ನೆಲೆ ಒಳಗೆ ನಾವು ಎಲ್ಲರೂ ಸೇರ್ಕೊಂಡು ಆ ಬಸವ ಪದದಲ್ಲಿ ಸಾಗುವಂತ ಕೆಲಸವನ್ನ ಎಲ್ಲರೂ ಕೂಡ್ಕೊಂಡು ಮಾಡೋಣ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಇದೇ ರೀತಿಗೆ ಏನು ಮೊನ್ನೆ ದಿವಸ ಬಿಜಾಪುರದಲ್ಲಿ ಸರ್ವಧರ್ಮದಲ್ಲಿ ಕೂಡ್ಕೊಂಡು, ಇಲ್ಲೇ ನಮ್ಮ ದಯಾಸಾಗರ ಪಾಟೀಲ್ ಅದಾರೆ, ಸರ್ವಧರ್ಮದ ಜನರು ಕೂಡ್ಕೊಂಡು ಮೇ 11 ತಾರೀಕು ಸುಮಾರು 10 ಲಕ್ಷ ಮಂದಿ ಕೂಡಿ ರಾಷ್ಟ್ರೀಯ ರ್ಯಾಲಿ ಮಾಡಿ ಗೌಡರಿಗೆ ನಾವು ದೊಡ್ಡ ರೀತಿಯಾಗಿರ್ತಕ್ಕಂಥ ಬೆಂಬಲ ಕೊಡಬೇಕು ಅಂತೇಳಿ ನಾವೆಲ್ಲರೂ ಸೇರ್ಕೊಂಡು ಅವತ್ತು ಸಭೆ ಮಾಡಿದ್ವಿ. ಆ ಸಭೆ ಮಾಡಿದ ತಕ್ಷಣವೇ ನನಗೂ ಒಂದು ರೀತಿಯಾಗಿರ್ತಕ್ಕಂಥ ಮಾನಸಿಕ ಕಿರುಕುಳವನ್ನು ಮಾಡುವಂತ ಕೆಲಸ ಮಾಡಿದ್ರು. ಯಾರೆಷ್ಟೇ ಮಾನಸಿಕ ಕಿರುಕುಳವನ್ನು ಕೆಲಸ ಮಾಡಿದ್ರು ಸಹ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ನಾವೇನಿವತ್ತು ಅವರ ಒಂದು ಒಳ್ಳೆ ಕೆಲಸಕ್ಕೆ ನೈತಿಕ ಬೆಂಬಲ ಕೊಟ್ಟಿದ್ವಿ. 1000 ಜನ 1000 ಟೀಕೆ ಮಾಡಲಿ, 1000 ಟಿಪ್ಪಣಿ ಮಾಡಲಿ, ಗೌಡರು ಒಳ್ಳೆ ಕೆಲಸ ಮಾಡೋದು. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಒಳಗೆ 10 ಲಕ್ಷ 20 ಲಕ್ಷ ಮಂದಿ ಕೂಡಿಸಷ್ಟು ಮಟ್ಟಿಗೆ ನಾವು ಸನ್ನದ್ಧರಾಗೋಣ ಎನ್ನುವಂತ ಮಾತನ್ನ ಈ ಸಂದರ್ಭ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಒಳ್ಳೆ ಜನ ಕೂಡಿ ಒಳ್ಳೆ ಕೆಲಸ ಮಾಡ್ಕೋಣ. ದೃಷ್ಟಿ ವ್ಯಕ್ತಿಗಳು ಏನೇ ಟೀಕೆ ಮಾಡಲಿ, ಏನೇ ಕಷ್ಟ ಕೊಡ್ಲಿ, ಧೈರ್ಯವಾಗಿ ಹಿಮ್ಮಡಿಸುವ ಪ್ರಯತ್ನವನ್ನು ಎಲ್ಲರೂ ಸೇರ್ಕೊಂಡು ಮಾಡೋಣ ಎನ್ನುವಂತ ಮಾತನ್ನ ಈ ಸಂದರ್ಭ ತಿಳಿಸ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಬಸವ ಜಯಂತಿ ಶುಭಾಶಯ ಅರ್ಪಿಸಿ 2 ಮಾತು ಮುಗಿಸ್ತೀನಿ. ಶರಣ ಶರಣಾರ್ಥಿ.